ಸಿಎಸ್ಕೆ ಹೊರಬಿದ್ದಿದೆ. ಚೆನ್ನೈ ವಿರುದ್ಧ ಆರ್ಸಿಬಿಗೆ ರೋಚಕ ಗೆಲುವು ಸಿಕ್ಕಿದೆ. ಇಪ್ಪತ್ತೇಳು ರನ್ಗಳ ಅಂತರದಿಂದ ಗೆಲುವು ಸಿಕ್ಕಿರುವಂತದ್ದು. ಐಪಿಎಲ್ 17ನೇ ಆವೃತ್ತಿ ಚೆನ್ನೈ ವಿರುದ್ಧ ಆರ್ಸಿಬಿಗೆ ಗೆಲುವು. 27 ರನ್ಗಳ ಅಂತರದಿಂದ ಗೆಲುವು ಸಿಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿಎಸ್ಕೆ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಆರ್ಸಿಬಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಚೆನ್ನೈ ವಿರುದ್ಧ ಆರ್ಸಿಬಿಗೆ ರೋಚಕ ಗೆಲುವು. ಇಡೀ ಟೂರ್ನಿಮೆಂಟ್ ನಲ್ಲಿ ನಾವು ಗಮನಿಸಬಹುದಾಗುತ್ತೆ ಆರ್ಸಿಬಿ ಯಾವ ರೀತಿಯಾದಂತಹ ಈ ಒಂದು ಟೂರ್ನಿಮೆಂಟ್ ಅಲ್ಲಿ ಮ್ಯಾಚ್ ಇತ್ತು ಅನ್ನೋದನ್ನ. ಅಭಿಮಾನಿಗಳ ಎದೆ ಬಡಿತವನ್ನ ಹೆಚ್ಚಿಸಿದ್ದಂತಹ ಪಂದ್ಯ ಇದು. ಕ್ಷಣ ಕ್ಷಣಕ್ಕೂ ಕೂಡ ರೋಚಕವಾಗಿದ್ದಂತಹ ಪಂದ್ಯ. ಚೆನ್ನೈ ಹಾಗೆ ಆರ್ಸಿಬಿ ನಡುವಿನ ಈ ಒಂದು ಪಂದ್ಯ ಇಡೀ ಕ್ರಿಕೆಟ್ ಪ್ರೇಮಿಗಳನ್ನ ಹಿಡಿದಿಟ್ಟಿದ್ದಂತಹ ಪಂದ್ಯ. ಈ ಪಂದ್ಯದಲ್ಲಿ ಆರ್ಸಿಬಿ ರೋಚಕ ಗೆಲುವನ್ನ ಸಾಧಿಸಿದೆ. 27 ರನ್ಗಳ ಅಂತರದಿಂದ ಗೆಲುವನ್ನ ಸಾಧಿಸಿದೆ. ಕೇವಲ ಗೆಲುವು ಮಾತ್ರ ಅಲ್ಲ, ಸೆಮಿಫೈನಲ್ಗೂ ಕೂಡ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಆರ್ಸಿಬಿ ತಂಡ ಪ್ರವೇಶ ಮಾಡಿದೆ. ಐಪಿಎಲ್ 17ನೇ ಆವೃತ್ತಿಯ ಈ ಒಂದು ಸೀಸನ್ ಏನಿದೆ ಇದರಲ್ಲಿ ಆರ್ಸಿಬಿ ತಂಡದ ಈ ಪಯಣ ನಿಜಕ್ಕೂ ಕೂಡ ಇತಿಹಾಸವನ್ನ ಸೃಷ್ಟಿಸಿರುವಂತಹ ಒಂದು ಪಯಣ ಅಂತಾನೆ ಹೇಳಬಹುದಾಗುತ್ತೆ. ಆರ್ಸಿಬಿ ಈಗ ಪ್ಲೇ ಆಫ್ ಪ್ರವೇಶಿಸಿದೆ. ಇವತ್ತಿನ 18ನೇ ತಾರೀಕು ಏನಿದೆ ಇದು ನಿಜಕ್ಕೂ ಕೂಡ ಇತಿಹಾಸವನ್ನ ಸೃಷ್ಟಿಸಿದೆ. ಯಾಕೆ ಅಂತಂದ್ರೆ 18 ರನ್ಗಳ ಅಂತರದಿಂದ, ಅಥವಾ ಆರ್ಸಿಬಿ ಏನಾದ್ರೂ ಚೇಸಿಂಗ್ ಬಂತು ಅಂತಂದ್ರೆ 18 ಓವರ್ಗಳಲ್ಲಿ ಗೆಲ್ಲಬೇಕಾಗಿತ್ತು. ಆ ಎಲ್ಲ ರನ್ ರೇಟ್ ಅನ್ನ ಈಗ ಆರ್ಸಿಬಿ ಪಡ್ಕೊಂಡಿದೆ. ಪ್ಲೇ ಆಫ್ಗೆ ಆರ್ಸಿಬಿ ತಂಡ ಪ್ರವೇಶ ಮಾಡಿದೆ. ಐಪಿಎಲ್ 17ನೇ ಆವೃತ್ತಿ ಪ್ಲೇ ಆಫ್ ರೇಸ್ನಿಂದ ಸಿಎಸ್ಕೆ ಹೊರಬಿದ್ದಿರುವಂತದ್ದು. 27 ರನ್ಗಳ ಅಂತರದಿಂದ ಆರ್ಸಿಬಿ ರೋಚಕ ಗೆಲುವನ್ನ ದಾಖಲಿಸಿದೆ. ಇತಿಹಾಸವನ್ನ ಸೃಷ್ಟಿಸಿದಂತಹ ಸೀಸನ್ ಅಂತಾನೆ ಹೇಳ್ಬೋದು. ಈ ಒಂದು ಸೀಸನ್ ಆರ್ಸಿಬಿಗೆ ಸಿಕ್ಕಿರುವಂತಹ ರೋಚಕ ಗೆಲುವಿದು. ಕುತೂಹಲ ಹೆಚ್ಚಿಸಿದ್ದಂತಹ ಹೈ ವೋಲ್ಟೇಜ್ ಪಂದ್ಯ. ಈ ಪಂದ್ಯದಲ್ಲಿ ಈಗ ಆರ್ಸಿಬಿ ರೋಚಕ ಗೆಲುವನ್ನ ದಾಖಲಿಸಿದೆ. ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಿ 218 ರನ್ಗಳನ್ನ ಗಳಿಸಿತ್ತು 5 ವಿಕೆಟ್ ನಷ್ಟಕ್ಕೆ. 219 ರನ್ಗಳ ಗುರಿಯನ್ನ ಬೆನ್ನತ್ತಿದಂತಹ ಸಿಎಸ್ಕೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಸೆಮಿಫೈನಲ್ ಪ್ರವೇಶ ಮಾಡಬೇಕು ಅಂತಂದ್ರೆ 18 ರನ್ಗಳ ಅಂತರದಿಂದ ಗೆಲ್ಲಬೇಕಾಗಿತ್ತು. ಬರೀ ಗೆಲುವು ಮಾತ್ರ ಅಲ್ಲ ಆರ್ಸಿಬಿಗೆ ಬೇಕಾಗಿದ್ದಂಥದ್ದು, 18 ರನ್ಗಳ ಅಂತರದಿಂದ ಗೆಲುವನ್ನ ಸಾಧಿಸಬೇಕಾಗಿತ್ತು. ಆದರೆ ಈಗ 27 ರನ್ಗಳ ಅಂತರದಿಂದ ಆರ್ಸಿಬಿ ಈ ಪಂದ್ಯವನ್ನ ಗೆದ್ದಿದೆ. ಈ ಮುಖಾಂತರ ಈ ಸಲ ಕಪ್ ನಮ್ದೇ, ಈ ಸ್ಲೋಗನ್ಗೆ ಜೀವ ತುಂಬಿರುವಂತದ್ದು. ಆಲ್ಮೋಸ್ಟ್ ಈ ಟೂರ್ನಿಮೆಂಟ್ ನಿಂದ ಹೊರಬಿದ್ದಿದ್ದಂತಹ ಆರ್ಸಿಬಿ ಗಮನಿಸಬಹುದಾಗುತ್ತೆ. ಕೇವಲ ಆರ್ಸಿಬಿ ಪಂದ್ಯಗಳನ್ನ ಸೋಲ್ತಾ ಹೋದಂತಹ ಸಂದರ್ಭದಲ್ಲಿ 100ಕ್ಕೆ 1% ಮಾತ್ರ ಆರ್ಸಿಬಿ ಈ ಸಲ ಕಪ್ ಗೆಲ್ಲುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳಿತ್ತು. ಕೇವಲ 1% ಮಾತ್ರ ಇದ್ದದ್ದು. ಆದ್ರೆ ಈಗ ಆರ್ಸಿಬಿ ಇತಿಹಾಸವನ್ನ ಸೃಷ್ಟಿಸಿದೆ. 17ನೇ ಆವೃತ್ತಿಯಲ್ಲಿ ಈ ಆವೃತ್ತಿ ಆರಂಭ ಆಗೋದಕ್ಕೂ ಮುನ್ನ ಡುಪ್ಲೆಸಿಸ್ ಹಾಗೆ ವಿರಾಟ್ ಕೊಹ್ಲಿ ಒಂದು ಮಾತು ಹೇಳಿದ್ರಲ್ಲ, ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ. ಆ ಅಧ್ಯಾಯ ಈಗ ಆರಂಭವಾಗಿದೆ. ಆರ್ಸಿಬಿ ಪ್ಲೇ ಆಫ್ಗೆ ಪ್ರವೇಶವನ್ನ ಪಡೆದಿದೆ. ಈ ಮುಖಾಂತರ ಈ ಸಲ ಕಪ್ ನಮ್ಮದೇ ಅನ್ನೋ ಸ್ಲೋಗನ್ಗೆ ಮತ್ತೆ ಜೀವ ಬಂದಿದೆ. ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರ, ಅವರ ಕನಸು
ಇದೆಲ್ಲದಕ್ಕೂ ಕೂಡ ಈಗ ಜೀವ ಬಂದಿದೆ. ಈ ಸಲ ಕಪ್ ನಮ್ದೇ ಅನ್ನೋ ಮಾತಿಗೆ ಮತ್ತೆ ಈಗ ಜೀವ ಬಂದಿರುವಂತದ್ದು. 18 ರನ್ಗಳ ಅಂತರದಿಂದ ಆರ್ಸಿಬಿ ಗೆಲ್ಲಬೇಕಾಗಿತ್ತು ಈ ಪಂದ್ಯವನ್ನ. 27 ರನ್ಗಳ ಅಂತರದಿಂದ ಆರ್ಸಿಬಿ ಪಂದ್ಯವನ್ನ ಗೆದ್ದು ಬೀಗಿದೆ. ಈ ಮುಖಾಂತರ ಪ್ಲೇ ಆಫ್ಗೆ ಆರ್ಸಿಬಿ ತಂಡ ಪ್ರವೇಶ ಪಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ನಿಜಕ್ಕೂ ಕೂಡ ಇದೊಂದು ಇತಿಹಾಸವನ್ನ ಸೃಷ್ಟಿಯಾದಂತಹ ದಿನ ಅಂತಾನೆ ಹೇಳಬಹುದಾಗುತ್ತೆ. ಒಟ್ಟಾರೆಯಾಗಿ ಪಂದ್ಯದ ಬಗ್ಗೆ ಹೇಳೋದಾದ್ರೆ ಹೌದು ಸುಮಂತ್, ಏನು ಅಂತ ಹೇಳಿದ್ರೆ ಹೊಸ ಅಧ್ಯಾಯ RCB ಫ್ಯಾನ್ಸ್ಗೆ ಇವತ್ತಿನ ದಿನ ಮರೆಯಲಾಗದ ದಿನ. ಮೇ 18 ಹೊಸ ಅಧ್ಯಾಯ, ಹೊಸ ಚರಿತ್ರೆ ಸೃಷ್ಟಿಯಾಗುತ್ತೆ, ಹಾಗೆ ಆಗುತ್ತೆ. ನಮ್ಮ ಹೊಸ ಅಧ್ಯಾಯ ಈ ಮೊದಲ ದಿನದಿಂದ ಏನ್ ಆಡಿದ್ದು ಒಂದು ಪಾರ್ಟ್ ಆದ್ರೆ, ಇನ್ನು 2.2 RCB 2.2 ಸತತ 6 ಮ್ಯಾಚ್ ಗೆದ್ದು, ಅದರಲ್ಲೂ ಕೊನೆ ಮ್ಯಾಚು CSK ವಿರುದ್ಧ ಆಡಿದಂತಹ, ಅದರಲ್ಲೂ ಕೊನೆ ಓವರ್ ಇದೆಯಲ್ವಾ, ಕೊನೆ ಓವರು ಕೊನೆ ಬಾಲ್ ವರ್ಗೂ ಥ್ರಿಲ್ಲಿಂಗ್ ಆಗಿರುವಂತದ್ದು. ಮುಖ್ಯವಾಗಿ ಏನು ಧೋನಿ ಮತ್ತೆ ಜಡೇಜಾ ಇದ್ರು ಕ್ರೀಸ್ ಅಲ್ಲಿ, ಅವ್ರನ್ನ ಹೊರತುಪಡಿಸಿ ಅವ್ರನ್ನ ಹಿಮ್ಮೆಟ್ಟಿಸಿ ಗೆಲ್ಲೋದಿದೆಯಲ್ಲ, ಇದು ಆಕ್ಚುಲಿ RCBಯ ಅತಿ ದೊಡ್ಡ ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಮುಖ್ಯವಾಗಿ ಯಶ್ ದಯಾಳ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಪ್ರತಿಯೊಂದು ಬಾಲು ಏನು ಆ ಕೊನೆ ಓವರ್ನಲ್ಲಿ ಏನು CSK ಕ್ವಾಲಿಫೈ ಆಗಕ್ಕೆ ಧೋನಿ ಮತ್ತೆ ಜಡೇಜಾ ಕ್ರೀಸಲ್ಲಿ ಇರ್ತಾರೆ. ಮೊದಲನೇ ಬಾಲ್ನ ಏನು ಕೊನೆ ಓವರ್ನ ಮೊದಲನೇ ಬಾಲ್ನ ಫುಲ್ ಟಾಸ್ ಹಾಕಿ ಧೋನಿ ಸಿಕ್ಸ್ ಹೊಡೆದಾಗ ಕೊಹ್ಲಿ ಒಂದು ಮಾತು ಹೇಳ್ತಾರೆ, ಯಾಕೆ ಫುಲ್ ಟಾಸ್ ಹಾಕ್ತೀಯಾ ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ಬಾಲೇ ಧೋನಿ ಅವ್ರಿಗೆ ಒಂದು ನಕ್ಕಲ್ ಬಾಲ್ ಹಾಕಿ ಅವ್ರನ್ನ ವಿಕೆಟ್ ಪಡೆಯುವಂಥದ್ದು. ಮುಖ್ಯವಾಗಿ ಯಶ್ ದಯಾಳ್ ಅವರು ಒಂದು ಏನು ಡಾಟ್ ಬಾಲ್ ಚಿನ್ನ ಅಂತಾನೆ ಕರೀತಾರೆ ಅವ್ರನ್ನ RCBಯಲ್ಲಿ. ಮುಖ್ಯವಾಗಿ ಅದ್ಭುತವಾಗಿ ಸ್ಪೆಲ್ ಮಾಡಿರುವಂಥದ್ದು. ಕೊನೆ ಓವರ್ವರೆಗೂ ಅಂದ್ರೆ ಕೊನೆ ಓವರ್ನ 3 ಬಾಲ್, ಕೊನೆ ಓವರ್ನ 3 ಬಾಲ್ ಇದೆಯಲ್ಲ, ಆ ಬಾಲ್ ಪ್ರತಿ RCB ಅಭಿಮಾನಿಗಳ ಕಣ್ಣಲ್ಲಿ ಕಟ್ಟಿರುವಂಥದ್ದು. ಮುಖ್ಯವಾಗಿ ಇವತ್ತಿನ ದಿನ ಮೇ 18 ರನ್ನಿಂದ ಡಿಫೆಂಡ್ ಮಾಡ್ಕೊಬೇಕು, 18 ರನ್ನಿಂದ ಗೆಲ್ಲಬೇಕು ಅನ್ನೋದನ್ನ RCB ಫ್ಯಾನ್ಸ್ಗಳು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ರು. ಸತತವಾಗಿ RCB ಗೆದ್ದೇ ಗೆಲ್ಲುತ್ತೆ, ಹೊಸ ಅಧ್ಯಾಯ ಸೃಷ್ಟಿ ಆಗುತ್ತೆ. ಅದೇ ತರ ಮೇ 18 ಇವತ್ತು ಹೊಸ ಅಧ್ಯಾಯ ಸೃಷ್ಟಿ ಆಗಿರುವಂಥದ್ದು. ಇವತ್ತಿನ ದಿನ ಏನಂತ ಹೇಳಿದ್ರೆ RCB ಏನು ಚರಿತ್ರೆ. ಯಾಕಂತ ಹೇಳಿದ್ರೆ ಮೊದಲ ಏನು ಸತತವಾಗಿ ಸೋಲು ಕಂಡು 2.0ದಲ್ಲಿ ಸತತವಾಗಿ 6 ಮ್ಯಾಚ್ ಗೆದ್ದು ಪ್ಲೇ ಆಫ್ಗೆ ಪ್ರವೇಶ ಪಡೆಯುವಂತಿದ್ದಿದೆಯಲ್ಲ, ಇದು ಯಾವ ಸೀಸನ್ ಅಲ್ಲೂ RCB ಈ ತರ ಮಾಡಿರುವಂತದ್ದಿಲ್ಲ. ಅದರಲ್ಲೂ ಮುಖ್ಯವಾಗಿ ಚೆನ್ನೈ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಣ್ಣು ಮುಟ್ಟಿಸಿರುವಂತದ್ದಿದೆಯಲ್ಲ, ಇದು ಆಕ್ಚುಲಿ ಹೊಸ ಅಧ್ಯಾಯ, ಚರಿತ್ರೆ ಅಂತಾನೆ ಹೇಳ್ಬೋದು ಸರ್. ಎಸ್, ಮುಂದೆ ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ ಪಂದ್ಯಗಳು? ಫೈನಲ್ ಪ್ರವೇಶ ಮಾಡ್ಬೇಕಂತಂದ್ರೆ RCBಗೆ ಮುಂದೆ ಇರುವಂತಹ ಸವಾಲ್ಗಳು ಯಾವ ರೀತಿಯಾಗಿದೆ ಹಾಗಾದ್ರೆ? ನೋ ಡೌಟ್ ಅಟ್ ಆಲ್ ಶಮಂತ್. ಯಾಕಂತ ಹೇಳಿದ್ರೆ RCB ಏನು ಡುಪ್ಲೆಸಿ ಅವರು ಹೇಳ್ತಾರೆ ಒಂದ್ ಕಡೆ, ನಮ್ದು ಈಗ ಮೊದಲ ಅಧ್ಯಾಯದಿಂದ ಏನು ಸತತವಾಗಿ ಸೋತ್ಕೊಂಡ್ಬಂದು ನಾವು ತುಂಬಾನೇ ಕಲ್ತಿದ್ವಿ, ಅದರಿಂದ ನಾವು ತಪ್ಪುಗಳನ್ನ ತಿದ್ಕೊಂಡಿದ್ವಿ, ನಮ್ಮ ಕ್ಯಾಂಪ್ಗಳಲ್ಲಿ ತುಂಬಾನೇ ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ನಮಗೆ ಸೋಲಾಯ್ತು, ಯಾವ ರೀತಿ ನಾವು ಗೆಲುವನ್ನು ಕಂಡುಕೊಬೇಕು, ಯಾವ ರೀತಿ ನಾವು ಅಂದ್ರೆ ಆಂಡಿ ಫ್ಲವರ್ ಅವರು ಹೇಳ್ತಾ ಇದ್ರು RCB ಕೋಚ್, ನಾವು ಮುಖ್ಯವಾಗಿ ಬೇಕಾಗಿರುವಂತದ್ದು ಸ್ಪಿರಿಟ್ ಬೇಕು, ಸ್ಫೂರ್ತಿ ಬೇಕು. RCB ಹೊಸ ಆಟಗಾರರನ್ನ ನಾವು ಕಣಕ್ಕಿಳಿಸಿ ಗೇಮ್ನ ಚೇಂಜ್ ಮಾಡುವಂತ ಕೆಪಾಸಿಟಿ ನಮ್ಮಲ್ಲಿದೆ, ನಾವು ಅದನ್ನ ಕಂಡುಕೊಂತೀವಿ. ಅದೇ ರೀತಿ ನೋಡಿ, ಇವಾಗ ಇವತ್ತಿನ ಮ್ಯಾಚ್ಗೆ ಆಕ್ಚುಲಿ ನಾವು ಮಾತಾಡ್ಲೇಬೇಕು. ವಿಲ್ ಜಾಕ್ಸ್ ಅವರು ಇರಲಿಲ್ಲ, RCB ಬಿಗ್ ಹಿಟ್ಟರ್ ಇವತ್ತು. ವಿಲ್ ಜಾಕ್ಸ್ ಅವ್ರ ಅನುಪಸ್ಥಿತಿ RCB ಕಾಡ್ತಾ ಇತ್ತು. ಆದ್ರೂ ಕೂಡ RCB ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ನೀವು ಸ್ಕೋರ್ ನೋಡ್ಬೇಕು, ಅದ್ಭುತವಾಗಿ ಸ್ಕೋರ್ ಮಾಡಿದ್ರು. ಆಕ್ಚುಲಿ 260 ನಾರ್ಮಲ್ ಸ್ಕೋರ್ ಅಲ್ಲ, ಅದ್ರಲ್ಲಿ ಪ್ಲೇ ಆಫ್ ಇಂಥ ಟೈಟು ಏನು ಇಂಡಿಯಾ ಪಾಕಿಸ್ತಾನ ಏನು ವರ್ಲ್ಡ್ ಕಪ್ ಅಲ್ಲಿ ಆ ಇಂಡಿಯಾ ಪಾಕಿಸ್ತಾನ ಫೀವರ್ಗೆ ಇರುತ್ತಲ್ಲ ಆ ಮ್ಯಾಚ್ಗೆ, ಅದೇ ರೀತಿ RCB ಚೆನ್ನೈ ಮ್ಯಾಚ್ ಇರುತ್ತೆ. ಅದರಲ್ಲಿ ಇವತ್ತಿನ RCB ಚೆನ್ನೈ ಮ್ಯಾಚು ಫುಲ್ಲು ಹೈ ವೋಲ್ಟೇಜ್ ಪಡೆದಿರುವಂತಿದೆ. ಆಕ್ಚುಲಿ ಇವತ್ತು ಏನಂತ ಹೇಳಿದ್ರೆ ಫುಲ್ ಇಡೀ ಬೆಂಗಳೂರು ಖಾಲಿಯಾಗಿತ್ತು. ಯಾಕಂದ್ರೆ ಒಂದ್ ಕಡೆ ಮಳೆ ಬರ್ತಾ ಇತ್ತು, ಮಳೆ ನಡುವೆ ಇವತ್ತು RCB ಮ್ಯಾಚ್ ನಡೆಯುತ್ತೋ ಇಲ್ವೋ ಅಂತ ಭಯ ಕೂಡ ಇತ್ತು. ಇದ್ರ ಮಧ್ಯೆ ನಡೀತಾ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಅದ್ಭುತವಾಗಿ ಆಡಿ ಹೊಸ ಅಧ್ಯಾಯ ಸೃಷ್ಟಿ ಮಾಡಿ ಪ್ಲೇ ಆಫ್ಗೆ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಇನ್ನು ಯಾರೇ ಬರ್ಲಿ, ಯಾವುದೇ ಟೀಮ್ ಬರ್ಲಿ, ಆರಾಮಾಗಿ ಸ್ಪರ್ಧೆ ಮಾಡಿ ಫೈನಲ್ ಹೋಗೋದ್ರಲ್ಲಿ ನೋ ಡೌಟ್. ಇವತ್ತು ಈ ಸೀಸನ್ ಹೊಸ ಅಧ್ಯಾಯ ಸೃಷ್ಟಿ ಆಗೇ ಆಗುತ್ತೆ ಸರ್. ಧನ್ಯವಾದ ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.